ಈ ದಿನದ ವಿಡಿಯೋ ದೇಶ ಮತ್ತು ದೇಹ ಆಸ್ಪತ್ರೆಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಈ ಸಮೋಸ ಮತ್ತು ಜಿಲೇಬಿ ಅಂಗಡಿಗಳಲ್ಲಿ ಬೋರ್ಡ್ ಹಾಕ್ಬೇಕಂತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಡಿಯೋ ದೇಶ ಮತ್ತು ದೇಹ. ದೇಶ ರಕ್ಷಣೆಗೆ ನಾವು ಖರ್ಚು ಮಾಡೋದು 6 ಲಕ್ಷ ಕೋಟಿ. ಈ ದೇಶದಲ್ಲಿರತಕ್ಕಂಥ ದೇಹಗಳನ್ನು ರಕ್ಷಣೆ ಮಾಡೋಕ್ಕೆ ಆಸ್ಪತ್ರೆಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಅದೇ ರೀತಿ ಆರೋಗ್ಯ ರಕ್ಷಣೆಗಾಗಿ ಆಹಾರ, ಇದೇನು ದೊಡ್ಡ ತಪ್ಪು ಮಾಡ್ತಾ ಇರೋದು. ಡಿಫೆನ್ಸ್ಗೆ 6 ಲಕ್ಷ ಕೋಟಿ, ಅಡಲ್ಟ್ರೇಷನ್ ಕಂಟ್ರೋಲ್, ಆಹಾರದಲ್ಲಿ ಎಷ್ಟೊಂದು ಕಲುಷಿತವಾದ ವಸ್ತುಗಳು ಸೇರಿಕೊಂಡಿದೆ, ಮನುಷ್ಯನ ಮೇಲೆ ಎಷ್ಟೊಂದು ಪ್ರಭಾವ ಬೀರ್ತಾ ಇದೆ, ಇದನ್ನು ರಿಸರ್ಚ್ ಮಾಡಿ ತುಂಬ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್ ತಗೊಂಡು ಯಾವುದೇ ಆಹಾರಗಳು ಕೆಡಬಾರದು, ಅಡಲ್ಟ್ರೇಷನ್ ಆಗಬಾರದು. ಅದರಲ್ಲಿ ಈ ಕೆಲವರು ಬಣ್ಣಗಳೆಲ್ಲ ನಿಷೇಧ ಮಾಡ್ತಾ ಇದ್ದಾರೆ ನೋಡಿ, ಈ ಬಣ್ಣ ಹಾಕ್ಬಾರ್ದು, ಈ ಬಣ್ಣ ಹಾಕ್ಬಾರ್ದು ಅಂತ. ಈಗ ಎಷ್ಟು ತಮಾಷೆ ಇದೆ ಅಂದರೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದೇ ರೀತಿ ಸಮೋಸ ಮತ್ತು ಜಿಲೇಬಿ ಅಂಗಡಿಗಳಲ್ಲಿ ಬೋರ್ಡ್ ಹಾಕ್ಬೇಕಂತೆ, ಅತಿಯಾದ ಸಮೋಸ ಮತ್ತು ಜಿಲೇಬಿ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಯಾಕೆಂದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ನ್ಯೂಸ್ ಪೇಪರಲ್ಲಿ ಬಂದಿದೆ. ತುಂಬ ಡೇಂಜರಸ್ ಆ ಹೃದಯಕ್ಕೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥ ಕೆಟ್ಟ ಪದಾರ್ಥಗಳು ಅದರಲ್ಲಿ ಅಡಗಿದೆ. ಸೊ ಇದನ್ನು ಎಲ್ಲರೂ ಸೇವನೆ ಮಾಡ್ತಾ ಇದ್ರಿಂದ ಆರೋಗ್ಯ ಹಾಳಾಗ್ತಾ ಇದೆ. ರಿಸರ್ಚ್ ಮಾಡಿರ್ತಕ್ಕಂಥದ್ದು ಯಾವ ಸ್ಥಿತಿಗೆ ತಲುಪಿದ್ದೀವಿ ನೋಡಿ. ಇನ್ನು ಬೇರೆ ಬೇರೆ ಆಹಾರಗಳನ್ನು ಗಮನಿಸ್ತಾ ಹೋಗಿ ಕಾನೂನಾತ್ಮಕವಾಗಿ ಬ್ಯಾನ್ ಮಾಡಿದ್ರೆ ಈ ಬಣ್ಣ ಉಪಯೋಗಿಸ್ಬೇಡಿ ಅಂತ. ಇದರ ಕಡೆ ಸೀರಿಯಸ್ ಆಗಿ ಸರ್ಕಾರ ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ಆಹಾರದ ಕಡೆ ಗಮನ ಹರಿಸಬೇಕು. ನಾವು ಸೇವಿಸುವ ಆಹಾರ ಪದಾರ್ಥಗಳು ಸರಿ ಇವೆಯಾ ಅಂತ ಪದೇ ಪದೇ ನೀವು ಗಮನ ಹರಿಸಿದ್ರೆ ಆಗ ಸ್ವಲ್ಪ ಸೆಲೆಕ್ಷನ್ ಬರುತ್ತೆ ನಿಮಗೆ. ಇನ್ನೊಂದು ರಿಸರ್ಚ್ ಸ್ಟಡೀಸ್ ಬಂದಿದೆ, ಉಪ್ಪನ್ನು ಹೆಚ್ಚಿಗೆ ಸೇವಿಸೋದ್ರಿಂದ ತುಂಬ ಕಾಯಿಲೆಗಳು ಬರ್ತಾ ಇದೆ. ಕೇವಲ 5 ಗ್ರಾಮ್ ಮಾತ್ರ ಉಪ್ಪನ್ನು ಸೇವಿಸಬೇಕು, ಆದರೆ 9 ಗ್ರಾಮ್ಗಿಂತ ಹೆಚ್ಚಿಗೆ ಸೇವಿಸ್ತಾ ಇದ್ದಾರೆ, ಇದರಿಂದನೂ ಕಾಯಿಲೆಗಳು ಬರ್ತಾ ಇದೆ ಅಂತ ಅದೊಂದು ರಿಸರ್ಚ್ ಮಾಡಿದ್ದಾರೆ. ಸೊ ಇಲ್ಲಿನ ಡಿಫೆನ್ಸು ದೇಶ ಮತ್ತು ದೇಹ ಯಾಕೆ ತಗೊಂಡೆ ಅಂದರೆ, ದೇಹ ಸದೃಢವಾಗಿದ್ದರೆ ದೇಶ ಸದೃಢವಾಗುತ್ತೆ. ಆವಾಗ ಪ್ರತಿಯೊಬ್ಬ ವ್ಯಕ್ತಿಯು ವೀರ ಯೋಧನಂತೆ ನಳನಳಿಸಬೇಕು ಆರೋಗ್ಯದಿಂದ. ಈಗ ಹಂಗಲ್ಲ ರೀ, ಯಾವುದಾರು ಆಸ್ಪತ್ರೆಗೆ ಹೋಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಜನ ತುಂಬಿರ್ತಾರೆ, ಪ್ರೈವೇಟು ಮತ್ತು ಸರ್ಕಾರಿ. ಅದನ್ನೇ ಕೆಲವರು ಬಿಸ್ನೆಸ್ ಮಾಡಿಕೊಂಡು ಪಾಪ ತುಂಬ ಕನ್ಫ್ಯೂಷನ್ನು, ನಿರ್ಧಾರ ತಗೊಳಕ್ಕೆ ಆಗೋದೇ ಇಲ್ಲ. ವೈದ್ಯರನ್ನ ದೇವರು ಅಂತ ಕಾಣ್ತಾ ಇರ್ತೀವಿ ನಾವು, ಆದರೆ ಎಷ್ಟೋ ಕಡೆ 90% ಡೌಟ್ ಬರುತ್ತೆ. ಅನ್ನೆಸೆಸರಿ ಚಾರ್ಜ್ ಮಾಡ್ತಾರೆ, ತುಂಬ ದುಡ್ಡು ತಗೋತಾರೆ. ಹಾಗೆ ಪ್ರೈವೇಟ್ಗೆ ಹೋದರೆ ಮೋಸ ಮಾಡ್ತಾರೆ ಅಂತ ಒಳ್ಳೆಯವ್ರು ಹುಡ್ಕೋದೇ ಕಷ್ಟ ಆಗ್ಬಿಟ್ಟಿರುತ್ತೆ. ಅದನ್ನು ನಾವು ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ, ಇವ್ನು ಸರಿ ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ ಅಂತ. ಆ ರೀತಿಯಾದ ವ್ಯವಸ್ಥೆ ಆಗಿಬಿಟ್ಟಿದೆ. ಸೊ ಈಗ ಸರ್ಕಾರದ ವತಿಯಿಂದ ನಾವೇನಪ್ಪ ಮಾಡಬೇಕು ಅಂದರೆ, ಈ ಡಿಫೆನ್ಸ್ ಸಿಸ್ಟಮಲ್ಲಿ ದೇಶ ರಕ್ಷಣೆ ಮಾಡಿಕೊಳ್ಳೋಕ್ಕೆ ಎಷ್ಟೊಂದು ಸೂಪರ್ಸಾನಿಕ್ ಮಿಸೈಲ್ಸ್, ದೊಡ್ಡ ದೊಡ್ಡ ವೆಪನ್ಸ್ ಅಂಡ್ ಬಾಂಬ್ಗಳು, ಏನು ದೊಡ್ಡ ದೊಡ್ಡ ಹೆಲಿಕಾಪ್ಟರ್ಗಳು ಏನೇನೆಲ್ಲ ಕಂಡುಹಿಡಿತಿದಾರೋ ಅದೇ ರೀತಿ
ದೇಶ ರಕ್ಷಣೆಗೆ ತುಂಬ ಅವೇರ್ನೆಸ್ ಬೇಕೀಗ. ಎಲ್ಲ ಕಡೆ ಫೈಟ್ ಸ್ಟಾರ್ಟ್ ಆಗ್ತಾ ಇದೆ. ಕಾಯ್ತಾ ಇರ್ತಾರೆ ಮೇಲ್ ಬೀಳಕ್ಕೆ. ನಮ್ಮ ರಕ್ಷಣೆ ಇದೆಲ್ಲ ಬೇಕೇ ಬೇಕು. ಅದೆಷ್ಟೊಂದು ತೀಕ್ಷ್ಣವಾಗಿ ಮಾಡ್ತಾರೋ ಅಷ್ಟೇ ತೀಕ್ಷ್ಣವಾಗಿ ಈ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಆಹಾರದ ಕಡೆ, ಆಹಾರ ಪದಾರ್ಥಗಳ ಉತ್ಪನ್ನಗಳ ಕಡೆ ಗಮನ ಹರಿಸಬೇಕು. ಅದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಉಪಯೋಗಿಸಿ ಆರೋಗ್ಯ ಹಾಳು ಮಾಡತಕ್ಕಂಥ ಕೆಮಿಕಲ್ಸು, ಬೇರೆ ಬೇರೆ ಪದಾರ್ಥಗಳು, ಅಡಲ್ಟ್ರೇಷನ್ ಮಾಡತಕ್ಕಂಥ ವ್ಯಕ್ತಿಗಳನ್ನು, ಅವರನ್ನು ದೇಶದ್ರೋಹಿಗಳು ಅಂತ ಗುರುತಿಸುವ ರೀತಿ ನಾವು ಈಗ ಮಾಡಬೇಕು. ಯಾಕೆಂದರೆ ಗೊತ್ತಿಲ್ಲ ತುಂಬ ಜನ ಮೇಲೆ ಅದು ಪ್ರಭಾವ ಬೀರುತ್ತೆ. ನಾನೇ ನೋಡಿದ್ದೀನಿ, ಕೆಲವೊಂದು ರೈತರುಗಳು ಮಾಡ್ತಾರೆ, ಏನು ಪದಾರ್ಥ ಅಂತ ಹೇಳಬಾರ್ದು, ಹಾಲ್ಗೆ ಮೀಟ್ರ್ ಬರಲಿ ಅಂದ್ಬಿಟ್ಟು ಯಾವ್ಯಾವುದೋ ಪದಾರ್ಥ ಹಾಕ್ತಾರೆ ಹಳ್ಳಿಗಳಲ್ಲಿ. ಕೆಲವು ಕಡೆ, ಎಲ್ಲರೂ ಅಲ್ಲ. ಇನ್ನು ಕೆಲವ್ರು ನೋಡಬೇಕು, ಹಣ ಬಂದರೆ ಸಾಕು, ಆ ತರಕಾರಿ ಹೆಂಗಾರ ಇರಲಿ, ಒಂದು ತರಕಾರಿ ಬೆಳೆದು ಒಂದು ವಸ್ತುಗಳನ್ನು ಬೆಳೆದು ಕೊಡಬೇಕಾದ್ರೆ ಆ ರೈತನಿಗೆ ಖುಷಿಯಾಗಬೇಕು, ಈ ತರಕಾರಿ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಆ ರೀತಿ ಅವನು ಗೊಬ್ಬರ ಹಾಕಿ ಬೆಳೆದಿರಬೇಕು, ಆ ರೀತಿಯಾಗಿ ಪ್ರೀತಿ ಇರಬೇಕು. ಇವನು ಹಂಗಲ್ಲ, ಎಷ್ಟು ಸಾಧ್ಯವಷ್ಟು ಜಾಸ್ತಿ ಮಾರಿದ ಹೆಂಗಾರ ಹಾಳಾಗೋ ದುಡ್ಡು ಬಂದುಬಿಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ನೇಗಿಲ ಯೋಗಿ ಈಗ ನೇಗಿಲ ಯೋಗಿ ಆಗಿಲ್ಲ, ನೇಗಿಲ ವ್ಯಾಪಾರಿ ಆಗ್ತಾ ಇದ್ದಾನೆ ರೈತ. ಯೋಗಿಗಳು ಸಿಗೋದು ಕಷ್ಟ. ಇದ್ದಾರೆ, ಕೆಲವರು ಇದ್ದಾರೆ, ನಾನೇ ನೋಡಿದ್ದೀನಿ. ಒಬ್ಬರಂತೂ ಬೆಳೀತಾ ಇರ್ತಾರೆ ಬೆಂಗಳೂರು ಹತ್ರ 20 ಕಿಲೋಮೀಟರ್ ನೋಡಿದ್ದೀನಿ. ಯಾವ ಗೊಬ್ಬರನೂ ಹಾಕಲ್ಲ ಅವನು, ಬರೀ ಯೂರಿಯಾ ಹಾಕೋದು, ಏನೇನು ಕೆಮಿಕಲ್ಸ್ ಹಾಕೋದು, ಬೆಳೆಯೋದು ಅಷ್ಟೇ. ಸೊಪ್ಪುಗಳು ಹೆಂಗೆ ಬೆಳೀತಾರೆ, ಕೆಲವು ಸೊಪ್ಪುಗಳು ಬೆಂಗಳೂರು ಸುತ್ತಮುತ್ತ ಸೊಪ್ಪುಗಳು ತಿಂದ್ಬಿಟ್ರೆ ಅಷ್ಟೇ, ಯಾವ ಗಲೀಜು ನೀರೆಲ್ಲ ಬಿಟ್ಟು ಸೊಪ್ಪುಗಳೆಲ್ಲ ಬೆಳೀತಾರೆ. ಓಕೆ, ಇದ್ರ ಬಗ್ಗೆ ಮಾತಾಡ್ತವ್ರು ತುಂಬ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಾನೇ ನಿಮಗೆ ಸಹಜವಾಗಿ ಹೇಳೋದು ಅಂದರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸಾಧ್ಯವಾದ ಗಂಡು ಮಕ್ಕಳು, ಫುಡ್ ಬಗ್ಗೆ, ಆಹಾರದ ಬಗ್ಗೆ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಸ್ವಲ್ಪ ಬುಕ್ಸನ್ನು ಸ್ಟಡೀಸ್ ಮಾಡಿ. ಹೆಣ್ಮಕ್ಳು ಗೃಹ ಸಂಘ ಅಂತ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಳೇ ಬುಕ್ಸ್ ಅದು, ನಾನು 30 ವರ್ಷದಿಂದ ಬುಕ್ ತೊಗೊಂಡು ಓದ್ತಾ ಇದ್ದೆ. ಗೃಹ ಸಂಗಾತಿ ಅಂತ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಇದು ತುಂಬ ಇಷ್ಟ, ಗಸಗಸೆ ಪಾಯಸ. ಹಿಂಗೆ ಒಂದು ಪ್ರಾಣಾಯಾಮ ಕೋರ್ಸರ್ ಹೇಳಿದ್ಬಿಟ್ಟೆ, ಅವ್ರ ಮನೆ ಮುಂದೆನೇ ಹೋಗ್ಬೇಕಾಯ್ತು. ಗುರುಜಿ ಬನ್ನಿ ನಾಳೆ ಅಂತ ಹೇಳಿದ್ರು. ಹೋದೆ, ಅವ್ರ ಮನೆಗೆ ಹೋದೆ, ಗಸಗಸೆ ಪಾಯಸ ಜಾಸ್ತಿ ಕುಡಿದ್ಬಿಟ್ಟೆ. ಊಟ ಬೇಡ ಅಂತ ಹೇಳಿದೆ, ಮನೆಗೆ ಬಂದೆ, ಗ್ಯಾಸ್ ಫಾರ್ಮೇಷನ್ ಆಗ್ಬಿಡ್ತು ಜಾಸ್ತಿ ಕುಡಿದ್ಬಿಟ್ಟು. ಹೊಟ್ಟೆ ಒಂಥರ ನೋವು ಸ್ಟಾರ್ಟ್ ಆಗಿಬಿಡ್ತು. ಆ ಟೈಮಲ್ಲಿ ನಾನು ಏನಾದರೂ ಆಸ್ಪತ್ರೆಗೆ ಹೋಗಿದ್ರೆ, ಆ ಸ್ಕ್ಯಾನಿಂಗ್, ಈ ಸ್ಕ್ಯಾನಿಂಗ್, ಆ ಟೆಸ್ಟ್, ಈ ಟೆಸ್ಟ್, ನನ್ನ ಕತೆ ಗೋವಿಂದ. ಆಗ ಗೃಹ ಸಂಗಾತಿ ಪುಸ್ತಕ ತೆಗೆದು ನೋಡಿದಾಗ ಬುಕ್ಕಲ್ಲಿತ್ತು, ಹೊಟ್ಟೆ ಈ ಥರ ಉಬ್ಬರಿಸ್ಕೊಂಡಾಗ ನೀವು ಜೇನುತುಪ್ಪ ಕುಡೀರಿ ಅಂತ. ಮನೇಲಿ ಜೇನಿತ್ತು, ಎರಡು ಸ್ಪೂನ್ ಜೇನುತುಪ್ಪ ಕುಡಿದ್ರೆ ಒಳ್ಳೆ ವಾಲ್ ಓಪನ್ ಮಾಡ್ದಂಗೆ ಹೋಗ್ತಾರೆ ಅದು ಗ್ಯಾಸ್. ಇಟ್ಸ್ ಕ್ಲಿಯರ್. ಯು ಸಿ, ಇದು ಒಂದು ಸಣ್ಣ ಟೆಕ್ನಿಕ್ಕು. ಈ ರೀತಿ ಎಷ್ಟೊಂದು ವಿಧಾನಗಳು, ಆಹಾರ ಪದ್ಧತಿಯಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ವಿಧಾನಗಳಿದೆ. ಆ ಪುಸ್ತಕಗಳು ಸಿಗ್ತವೆ, ಪುಸ್ತಕ ತಗೊಂಡು ಓದಿ, ಈ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಯಾಕೆಂದರೆ ಈ ರೀತಿಯಾದ ಮಟ್ಟಕ್ಕೆ ಶಾಸನ ವಿಧಿಸಿದ ಎಚ್ಚರಿಕೆಯಿಂದ ಇರಿ ಅಂತ ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ, ನಮ್ಮ ದೇಶದಲ್ಲಿ ಎಷ್ಟೊಂದು ಅಡಲ್ಟ್ರೇಷನ್ ಆಗಿದೆ, ಯಾವ ರೀತಿ ಆಹಾರ ಹೇಗಿದೆ. ಈ ಸ್ವಲ್ಪ ಚಿತ್ರಣ ಯಾವಾಗಲೂ ಅಮೆರಿಕ ಯಾಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಈಗ ರೀಸೆಂಟಾಗಿ ಮಾವಿನ ಹಣ್ಣು ಅಮೆರಿಕದ ರಿಜೆಕ್ಟ್ ಆಗ್ಬಿಡ್ತು. ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಹೈಟೆಕ್ ಕ್ವಾಲಿಟಿ ಇರ್ತಕ್ಕಂಥ ಫುಡ್ ಮಾತ್ರ ಅಲ್ಲಿಗೆ ಹೋಗುತ್ತೆ. ನಮ್ಮ ಕಡೆ ಯಾವ್ದು ಬೇಕಾದ್ರೂ ತಿಂತಾ ಇರ್ತೀವಿ. ನಿಮ್ಮ ತಮಾಷೆಗೆ ಕಾಣಿಸುತ್ತೆ, ಈ ಸತ್ಯ ಘಟನೆ ಇದು. ನಾವಾಗ ಬ್ರ್ಯಾಂಡೆಡ್ ಕಾಫಿ ಅಂತ ಕುಡಿತೀವಿ, ಆ ಹೆಸರು ಹೇಳ್ಬಾರ್ದು, ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ. ಬ್ರ್ಯಾಂಡೆಡ್ ಕಾಫಿಗಳು ಸ್ಟೈಲಾಗಿ ನಾವು ಕುಡಿತೀವಿ. ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರೇ ನನಗೆ ಹೇಳಿದರು, ಗುರುಜಿ ನೀವೇನು ಇದು ಕುಡಿತೀರೋ ಇದು 3rd ಗ್ರೇಡ್ ಐಟಮ್. ಅದು 1st ಗ್ರೇಡು 2nd ಗ್ರೇಡ್ ಎಲ್ಲ ಫಾರಿನ್ಗೆ ಹೋಗುತ್ತೆ ಪುಡಿಯಾಗಿ. 3rd ಗ್ರೇಡ್ ಫಿಲ್ಟ್ರಾಗಿ ಬಿದ್ದಿರುತ್ತಲ್ಲ, ಅದರಲ್ಲಿ ಮಾಡತಕ್ಕಂಥ ಪುಡಿ ನಾವೇ ಅಲ್ಲಿ ಕೆಲಸ ಮಾಡೋರು ಅಂತ. ಯು ಸಿ ದಿಸ್, ಹೀಗಾಗ್ಬಿಟ್ಟಿದೆ. ಸೊ ನಮ್ಮ ದೇಶದ ಯುವಕರುಗಳು ಎಚ್ಚೆತ್ಕೋಬೇಕು, ಬೇರೆಯವರು ಬುದ್ಧಿಜೀವಿಗಳು ಎಚ್ಚೆತ್ಕೊಬೇಕು. ಸ್ವಲ್ಪ ಎಷ್ಟು ನಾವು ದೇಶ ರಕ್ಷಣೆ ಕಡೆ ಗಮನ ಹರಿಸ್ತೀವೋ ಅಷ್ಟೇ ದೇಹ ರಕ್ಷಣೆ ಕಡೆ, ಆಹಾರದ ಕಡೆ ಗಮನ ಹರಿಸ್ಬೇಕು. ಇದು ತುಂಬ ಇಂಪಾರ್ಟೆಂಟು. ಎಲ್ಲಿ ಹೋದ್ರು ಎಲ್ಲ ಆಸ್ಪತ್ರೆಗಳು ತುಂಬಿರ್ತವೆ. ಅರ್ಥ ಆಗ್ತಿದೆಯಾ? ಆಹಾರ ಪದ್ಧತಿ ಕಡೆ ಗಮನ ಹರಿಸಿದ್ರೆ ಆಗ ನಮ್ಮ ಮನಸ್ಸು ಶಾಂತವಾಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಇಂದಿನ ಕಾಲದಲ್ಲಿ ಆಹಾರಕ್ಕೆ ನಮಸ್ಕಾರ ಮಾಡಿ ಆಹಾರವನ್ನು ಸೇವನೆ ಮಾಡ್ತಾ ಇದ್ವಿ. ಅನ್ನವೇ ಬ್ರಹ್ಮ ಅಂತ ಇದ್ವಿ, ಅನ್ನದಾನವೇ ಶ್ರೇಷ್ಠ ದಾನ ಅಂತ ಇದ್ವಿ. ಯಾಕೆ ಇದೆಲ್ಲ ಕರಿತೀವಿ ನಾವು? ಅನ್ನದಾನ ಶ್ರೇಷ್ಠ ದಾನ ಅಂತೀವಿ. ಅಂಥ ಅನ್ನಕ್ಕೆ, ಅಂಥ ಆಹಾರಕ್ಕೆ ಏನೆಲ್ಲ ಕೆಮಿಕಲ್ಸ್ ಹಾಕಿ, ಏನೆಲ್ಲ ತಪ್ಪುಗಳನ್ನು ಮಾಡಿ ನಾವು ಮಾಡ್ತಾ ಇರ್ತೀವಿ. ಇದನ್ನು ಟೆಸ್ಟ್ ಮಾಡೋಕ್ಕೆ ಒಂದು ಅದ್ಭುತವಾದ ಡಿಫೆನ್ಸ್ ಸಿಸ್ಟಮ್ ಇದ್ದಂಗೆ ಒಂದು ಸಂಸ್ಥೆ ಬರಬೇಕು.
ಟಕ ಅಂತ ಎಲ್ಲ ಕಂಡುಹಿಡಿತಾ ಇರಬೇಕು, ಯಾರು ತಪ್ಪು ಮಾಡಿದ್ದಾರೆ, ಆಹಾರ ಹೆಂಗೆ ಸರಿ ಮಾಡ್ತಿಲ್ಲ ಅಂತ. ಆದರೆ ಅದರಲ್ಲೂ ಕರಪ್ಷನ್ ತುಂಬ್ಕೊಂಡ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ, ಎಲ್ಲ ಕಡೆ ನಡೀತಾ ಇರ್ತದೆ. ಸೊ ಈ ದಿಶೆಯಲ್ಲಿ ನಾವು ಯುವಕರುಗಳನ್ನೆಲ್ಲ ಎಚ್ಚರಿಸ್ಬೇಕು. ಜೊತೆಗೆ ಸದ್ಯಕ್ಕೆ ವಿಡಿಯೋ ಮುಖಾಂತರ ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಗಮನ ಹರಿಸಿ. ಒಂದೇ ಸೆಂಟೆನ್ಸು, ಹೊರಗಿನ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿಗೆ ಕಶ್ಮಲಗಳು ಸೇರಿಕೊಂಡಿವೆ, ಹೆಚ್ಚಿಗೆ ಕೆಮಿಕಲ್ಸು ಸೇರಿಕೊಂಡಿದೆ, ರಾಸಾಯನಿಕಗಳು ಸೇರಿಕೊಂಡಿವೆ. ಸೊ ನಾವು ಜಾಗೃತರಾಗಿ ಆಹಾರ ಪದಾರ್ಥಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನತಕ್ಕಂಥ ಅರಿವು ನಿಮಗೆ ಇರಬೇಕು. ಆಹಾರದಿಂದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನತಕ್ಕಂಥ ತಿಳುವಳಿಕೆಯಿಂದ ಮಿನಿಮಮ್ ಕಲ್ತ್ಕೋಬೇಕು. ಗೃಹಿಣಿಯರೇ ಆಗಲಿ ಗಂಡಸರೇ ಆಗಲಿ ಮಿನಿಮಮ್ ಬ್ಯಾಲೆನ್ಸ್ ಕಲ್ತ್ಕೋಬೇಕು. ಆಹಾರದಿಂದ ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಇದ್ರ ಕಡೆ ಗಮನ ಹರಿಸಿ. ಆ ಬುಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಓದಿ. ನೀವು ವಿಚಾರಗಳು ಎಲ್ಲ ಕಡೆ ಸಿಗುತ್ತೆ, ನಿಮ್ಮೆಲ್ಲ ಅವೇರ್ನೆಸ್ ಇಲ್ಲ. ಸೋಮಾರಿತನದಿಂದ ನಾವೇನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡಿ ಬರೀ ಹೋಟ್ಲಿಂದ ತರಿಸ್ಕೊಳ್ಳೋದು, ಏನೇನೋ ಮಾಡೋದು. ಹೋಟ್ಲರಿಗೆಲ್ಲ ಟೈಮಲ್ಲಿರ್ತ ಸುಸ್ತಾಗಿ ಕುಳ್ತಿರ್ತಾರೆ, ಅವರು ಏನೋ ಒಂದು ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಟೇಸ್ಟ್ ಸಿಕ್ಕರೆ ಸಾಕು ಅಂತ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ. ಸಿ ಈ ಥರ ಟೇಸ್ಟಿಂಗ್ ಪೌಡ್ರ್ಗಳು ಇವೆಲ್ಲವನ್ನು ಬ್ಯಾನ್ ಮಾಡಬೇಕು. ಈ ದಿಶೆಯಲ್ಲಿ ನಮ್ಮ ಜನರು ಯೋಚನೆ ಮಾಡಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಅಗೇನ್ ಐ ವಿಲ್ ರಿಪೀಟ್, ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. ನಿಮಗೆ ವಿಷಯಗಳು ಸಿಗ್ತವೆ, ಅದನ್ನು ಪ್ರಾಕ್ಟಿಕಲ್ ಮಾಡಿ ನೋಡಿ, ಚೆನ್ನಾಗಿರ್ತೀರ. ಅಷ್ಟೇ ನನ್ನ ಕಾಳಜಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.